ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿರುವಂಥ ಪಾಲಕ್ ಪೂರಿನ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪಾಲಕ್ ಪೂರಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಅರ್ಧ ಕಟ್ಟಾಗುವಷ್ಟು ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಅದು ನೀರು ಚೆನ್ನಾಗಿ ಈಗ ಬಿಸಿಯಾಗಿದೆ. ನೀರು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು 3-4 ನಿಮಿಷಗಳ ಕಾಲ ಇದನ್ನ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಇಷ್ಟಾದರೆ ಸಾಕು. ಇದನ್ನು ನೀರಿಂದ ತೆಗೆದು ನಂತರ ಸ್ವಲ್ಪ ಬಿಸಿ ಎಲ್ಲ ಆರಿದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಹಾಗೆ 8-10 ಕಾಳು ಆಗುವಷ್ಟು ಕಾಳು ಮೆಣಸು, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಇದನ್ನ ನಾನು ನುಣ್ಣಗೆ ರುಬ್ಕೊಳ್ತಿದ್ದೀನಿ. ಹಾಗೆ ಈ ಪಾಲಕ್ ಪೂರಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಗೋಧಿ ಹಿಟ್ಟನ್ನು ಪಾಲಕ್ ಪೇಸ್ಟಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ನೀರು ಬೇಕಾದರೆ ಸೇರಿಸ್ಕೊಂಡ್ರೆ ಆಗುತ್ತೆ. ನಾನು ಇದಕ್ಕೆ ಮತ್ತೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು 2-3 ನಿಮಿಷಗಳ ಕಾಲ ನಾದ್ಕೊಂಡು ನಾನು ಈ ಪೂರಿ ಹಿಟ್ಟನ್ನು ಈ ಹದದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನ ಮುಚ್ಚಿ ಇದನ್ನ 15 ನಿಮಿಷ ಬಿಡಬೇಕಾಗತ್ತೆ. ಆಗ ಇನ್ನೂ ಸಾಫ್ಟಾಗಿ ಬಂದಿರುತ್ತೆ ಪೂರಿ ಹಿಟ್ಟು. ಇದೀಗ 15-20 ನಿಮಿಷ ಆಗಿದೆ. ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ನಂತರ ನಾವು ಪೂರಿನ ಲಟ್ಸ್ಕೊಳ್ಬೇಕಾಗತ್ತೆ. ಪೂರಿ ಲಟ್ಸೋದಕ್ಕೆ ನಾನಿಲ್ಲಿ ಈ ಸೈಜ್ನಲ್ಲಿ ಪೂರಿ ಉಂಡೆನ ತಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ನಾನು ಲಟ್ಸ್ಕೊಳ್ತೀನಿ. ಆಗ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ. ಗೋಧಿ ಹಿಟ್ಟು ಬೇಡ ಅಂತ ಹೇಳಿದರೆ ಹಾಗೆ ಕೂಡ ನೀವು ಲಟ್ಸ್ಕೊಳ್ಬಹುದು. ಹಾಗೆ ಇದನ್ನು ತುಂಬ ತೆಳುವಾಗೂ ಲಟ್ಸೋದಕ್ಕೆ ಹೋಗಬೇಡಿ ಅಥವಾ ದಪ್ಪನಾಗೂ ಲಟ್ಸೋದಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿ ಇದನ್ನ ಲಟ್ಸ್ಕೊಳ್ಳಿ. ಹಾಗೆ ಚಪಾತಿ ಹಾಗೆ ತುಂಬ ದೊಡ್ಡದಾಗಿ ಕೂಡ ಲಟ್ಸ್ಕೊಳ್ಬೇಡಿ. ನಾನಿಲ್ಲಿ ಈ ಸೈಜ್ಗೆ ಈ ಪೂರಿನ ಲಟ್ಸ್ಕೊಂಡಿದ್ದೀನಿ. ಪೂರಿ ಲಟ್ಸುವಾಗಲೇ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಈಗ ಚೆನ್ನಾಗಿ ಕಾದಿದೆ. ನಂತರ ನಾನು ಪೂರಿನ ಹಾಕಿ ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ತೀನಿ. ಲಟ್ಸಿರೋ ಪೂರಿನ ಎಣ್ಣೆಗೆ ಹಾಕಿದ ನಂತರ ಅದ್ರ ಮೇಲ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇರಿ. ಆಗ ಪೂರಿ ಚೆನ್ನಾಗಿ ಬೇಗನೆ ಉಬ್ಬಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿನ ಹಾಕ್ಕೊಳ್ಳಿ ಎಣ್ಣೆಗೆ. ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಹಾಗೆ ನಾನು ಇಲ್ಲಿ ಪೂರಿನ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದೇ ರೀತಿ ಒಂದ್ಸಲ ಆರೋಗ್ಯಕರವಾಗಿರುವಂಥ ಪಾಲಕ್ ಪೂರಿನ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.